ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ವಿಶ್ವವಿದ್ಯಾನಿಲಯದಿಂದ PG ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಕಾಲ್ಫರ್ ಮಾಡಿದ್ದಾರೆ. ಜುಲೈ 18 ಕೊನೆಯ ದಿನಾಂಕವಾಗಿದೆ. ಹಾಗಾಗಿ ಈ ಒಂದು ಕೋರ್ಸ್ಗೆ ಸೇರಲು ಬಯಸುವ ವಿದ್ಯಾರ್ಥಿಗಳು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಅಪ್ಲಿಕೇಶನ್ ಹಾಕುವುದಿದೆಯಲ್ಲ, ಅದು ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ತಾವು ದಯಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಾವು ಪಡಿಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಭಾರತದಲ್ಲೇ ಅತ್ಯಂತ ಒಂದು ವಿಶಿಷ್ಟವಾದ ಅಧ್ಯಯನ ವಿಭಾಗವಾಗಿದೆ. ನಾವು ಇಲ್ಲಿ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅನ್ನುವ ಒಂದು ತರಬೇತಿಯನ್ನ ನೀಡ್ತಾ ಇದ್ದೀವಿ. ಈ ಒಂದು ವಿಭಾಗ, ಈ ಒಂದು ಡಿಸಿಪ್ಲಿನ್ ಏನಿದೆ, ಇಂದು ಜಗತ್ತಿನಾದ್ಯಂತ ಇದಕ್ಕೆ ಅತಿ ಹೆಚ್ಚಿನ ಬೇಡಿಕೆ ಇದೆ. ಲೈಫ್ ಸೈನ್ಸ್ ಅಲ್ಲೇ ಇದಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಇದಕ್ಕೆ ಲೈಫ್ ಸೈನ್ಸ್ ಓದಿರುವಂತಹ ಡಿಗ್ರಿ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಇದರ ಜೊತೆಯಲ್ಲಿ ಡೆಂಟಲ್ ಓದಿರುವಂತಹವರು, ಇಂಜಿನಿಯರಿಂಗ್ ಓದಿರುವಂತಹ ವಿದ್ಯಾರ್ಥಿಗಳು ಸಹ, ಮತ್ತೆ ಮೆಡಿಕಲ್ ಓದಿರುವವರು ಸಹ ಈ PG ಕೋರ್ಸ್ಗೆ ಅಪ್ಲೈ ಮಾಡಬಹುದಾಗಿದೆ. ನಮ್ಮ ವಿಭಾಗದಲ್ಲಿ PG ಕೋರ್ಸ್ ಜೊತೆಯಲ್ಲಿ PhDಗೂ ಅವಕಾಶ ಇದೆ. ಆದರೆ ಈ ಒಂದು ಪ್ರವೇಶಾವಧಿಯನ್ನು ಅವರು ವಿಶ್ವವಿದ್ಯಾನಿಲಯದ ಮುಖಾಂತರವೇ ಪಡೆಯಬೇಕಾಗಿದೆ. ನಮ್ಮಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಬೇರೆ ದೇಶಗಳಲ್ಲಿ ಸುಮಾರು 40-50 ಜನ ವಿದ್ಯಾರ್ಥಿಗಳು ಹೊರ ದೇಶದಲ್ಲಿ ಪೋಸ್ಟ್ ಡಾಕ್ಟರೇಟ್ ಮಾಡಿದ್ದಾರೆ, ಮತ್ತೆ ಕೆಲಸದಲ್ಲೂ ಇದ್ದಾರೆ. ಇದರ ಜೊತೆಯಲ್ಲಿ ಈ ಒಂದು ಕೋರ್ಸ್ ಅಲ್ಲಿ ಯಾರು ತರಬೇತಿ ಪಡೆದಿರ್ತಾರೆ ಅವರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬಹುದು, ಕಂಪನಿಗಳಲ್ಲಿ ಕೆಲಸ ಮಾಡಬಹುದು, ಟೀಚಿಂಗ್ ಲೈನ್ಗೂ ಹೋಗಬಹುದು. ಹಾಗಾಗಿ ಅವಕಾಶಗಳು ವಿಪುಲವಾಗಿವೆ. ಇಂದು ಜೀನೋಮಿಕ್ ಯುಗದಲ್ಲಿ ನಾವಿದ್ದೀವಿ. ಹಾಗಾಗಿ ಈ ಒಂದು ಜ್ಞಾನವನ್ನು ಹೊಂದಿರುವಂತಹವರನ್ನ ಎಲ್ಲ ಹಾಸ್ಪಿಟಲ್ ಅಲ್ಲಿ ಅವರು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಮಾಡುವಂತವರಿಗೆ ಈ ತರಬೇತಿ ಹೊಂದಿರುವ ವಿದ್ಯಾರ್ಥಿಗಳ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ತರಬೇತಿಯನ್ನು ಪಡೆಯಲು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ತಾವು ಅವಕಾಶವನ್ನು ಪಡೆದುಕೊಳ್ಳಿ. ಇಲ್ಲಿ ಫೀಸ್ ಸ್ಟ್ರಕ್ಚರ್ ತುಂಬಾನೇ ಕಮ್ಮಿ ಅಂತ ಅನ್ಬಹುದು. ಕಾರಣ ಇದೊಂದು ಸರ್ಕಾರದ ವಿಶ್ವವಿದ್ಯಾನಿಲಯವಾಗಿದೆ. ಹಾಗಾಗಿ ಕೆಲವು ಸಾವಿರ ರೂಪಾಯಿಗಳಿಗೆ ತಮಗೆ ಇಲ್ಲಿ ಪ್ರವೇಶ ದೊರಕುತ್ತದೆ. ಅದೇ ಕೋರ್ಸ್ ಅನ್ನ ನೀವು ಖಾಸಗಿ ವಿಶ್ವವಿದ್ಯಾನಿಲಯದಲ್ಲಿ ಮಾಡುವಂತ ಸಂದರ್ಭ ಒದಗಿ ಬಂದ್ರೆ ಅಲ್ಲಿ 10-15 ಲಕ್ಷ ರೂಪಾಯಿಗಳನ್ನ ತಾವು ಕೊಡಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನ ದಯವಿಟ್ಟು ಎಲ್ಲರಿಗೂ ತಿಳಿಸಿ. ಯಾರಿಗೆ ಅವಕಾಶವಿದೆ ಅಂತಹ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ. ಇದು ನನ್ನ ಕಳಕಳಿಯ ಮನವಿ. ನಮಸ್ಕಾರ.